ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ 7th ಪೇ ಸರ್ಕಾರಿ ನೌಕರರ ಮನೆ ಬಾಡಿಗೆ ನಗರ ಪರಿಹಾರ ಭತ್ಯೆ ಎಷ್ಟು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮಗೆ ಆಗಸ್ಟಲ್ಲಿ ಆಲ್ರೆಡಿ 7th ಪೇ ಸ್ಯಾಲ್ರಿ ಬಂದಿದೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ 7ನೇ ವೇತನ ಆಯೋಗದ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕರಿಸಿದೆ. ಆಗಸ್ಟಿಂದಲೇ ಜಾರಿಗೆ ಬರುವಂತೆ ಸರ್ಕಾರಿ ನೌಕರರ ವೇತನ ಭತ್ಯೆ ಪಿಂಚಣಿ ಏರಿಕೆಯಾಗಿದೆ. ವೇತನದ ಜೊತೆಗೆ ತುಟ್ಟಿ ಭತ್ಯೆ ಸೇರಿದಂತೆ ವಿವಿಧ ಭತ್ಯೆ ಕೊಡಲಾಗಿದೆ. ಓಕೆನಾ, ಆಲ್ರೆಡಿ ಕೊಟ್ಟಿದ್ದಾರೆ ಎಂದು ನೌಕರರು ಲೆಕ್ಕಾಚಾರ ಹಾಕ್ತಿದ್ದಾರೆ. ಕರೆಕ್ಟಾ? ಸೊ ನೀವು ಚೆಕ್ ಮಾಡ್ಕೋಬೋದು. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಡಾಕ್ಟರ್ ರೇಜು MT ಸರ್ಕಾರದ ಕಾರ್ಯದರ್ಶಿ ವೆಚ್ಚ ಅಂದರೆ ಆರ್ಥಿಕ ಇಲಾಖೆ ಆದೇಶವೊಂದನ್ನು ಹೊರಡಿಸಿದ್ದಾರೆ. ಇದರಲ್ಲಿ ತುಟ್ಟಿ ಭತ್ಯೆ, ನಗರ ಪರಿಹಾರ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಏರಿಕೆ ಕುರಿತು ಮಾಹಿತಿಯನ್ನು ನೀಡಲಾಗಿದೆ. ಈ ಮೂಲಕ ಸರ್ಕಾರಿ ನೌಕರರ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ. ಸೊ ಇಲ್ಲಿ ನೀವು ನೋಡೋದಾದರೆ ಸರ್ಕಾರಿ ನೌಕರರ ಮನೆ ಬಾಡಿಗೆ ನಗರ ಪರಿಹಾರ ಭತ್ಯೆ ಎಷ್ಟು? ಮನೆ ಬಾಡಿಗೆ ಭತ್ಯೆ ಆದೇಶದಲ್ಲಿ ಮನೆ ಬಾಡಿಗೆ ಭತ್ಯೆಯ ಉದ್ದೇಶಕ್ಕೋಸ್ಕರ ರಾಜ್ಯದಲ್ಲಿರುವ ನಗರಗಳು ಮತ್ತು ಇತರ ಪ್ರದೇಶಗಳ ಪ್ರಸ್ತುತ ವರ್ಗೀಕರಣವು ಮುಂದಿನ ಆದೇಶದವರೆಗೆ ಮುಂದುವರಿಯುವುದು ಅಂದರೆ ಅನ್ವಯಿಸುತ್ತದೆ. 1ನೇ ಆಗಸ್ಟ್ 2020 ಅನ್ವಯಿಸುವಂತೆ ವಿವಿಧ ವರ್ಗಗಳ ಪ್ರದೇಶಗಳಿಗೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಮನೆ ಬಾಡಿಗೆಯ ಭತ್ಯೆಗಳ ದರಗಳನ್ನು ಈ ಕೆಳಗೆ ನಮೂದಿಸಿದಂತೆ ಲಭ್ಯವಿರುತ್ತದೆ ಎಂದು ತಿಳಿಸಿದ್ದಾರೆ. ಸೊ ಆಲ್ರೆಡಿ ನಿಮಗೆ ಆಗಸ್ಟ್ 1ರಿಂದನೇ ಈ ಒಂದು ಕೆಳಗಿನ ಏನು ಪಾಯಿಂಟ್ಸ್ ಇದೆ ಈ ಡಿಪೆಂಡ್ ಮೇಲೆ ನಿಮಗೆ ಒಂದು ಭತ್ಯೆಯನ್ನು ಕೊಟ್ಟಿದ್ದಾರೆ. ಜನಸಂಖ್ಯೆ ಎಲ್ಲಿ 25 ಲಕ್ಷ ಮತ್ತು ಅದಕ್ಕೂ ಹೆಚ್ಚು ಇರ್ತಾರೋ ಅದನ್ನು ವರ್ಗೀಕರಣ ಮೂಲ ವೇತನ ಮೇಲೆ 20% ಕೊಟ್ಟಿದ್ದಾರೆ. ಜನಸಂಖ್ಯೆ 5 ಲಕ್ಷ ಮತ್ತು ಅದಕ್ಕೂ ಹೆಚ್ಚಿದ್ದಾರೆ ಅಂದರೆ 25 ಲಕ್ಷ ಮೀರದಂತೆ ಎಲ್ಲಿ ಜನಸಂಖ್ಯೆ ಇರ್ತಾರೆ ಅದು ವರ್ಗೀಕರಣ ಬಿನಲ್ಲಿ ಬರುತ್ತೆ. ಮೂಲ ವೇತನದ ಮೇಲೆ 15% ಮನೆ ಬಾಡಿಗೆ ಭತ್ಯೆ ಕೊಡ್ತಾರೆ. ಅಂದರೆ ನಿಮಗೆ ಏನಂತ ಹೇಳ್ತಾರೆ, ಹೌಸ್ ರೆಂಟ್ ಅಲೋನ್ಸ್ HRA. ಓಕೆನಾ? ಸೊ ಜನಸಂಖ್ಯೆ 5 ಲಕ್ಷಕ್ಕೂ ಕಡಿಮೆ ಇರುವ ಅಂದರೆ ವರ್ಗೀಕರಣ ಸಿ ಮೂಲ ವೇತನ ಮೇಲೆ 7.5% ನಿಮಗೆ HRAನ ಕೊಡ್ತಾರೆ ಅಂದರೆ ಮನೆ ಬಾಡಿಗೆ ಭತ್ಯೆ. ಸೊ ಯಾರಿಗೆಲ್ಲ ಡೌಟ್ ಇದೆ ಅವರು ಈ ವಿಡಿಯೋನಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನಿಮ್ಮದು ಯಾವ ಒಂದು ವರ್ಗಕ್ಕೆ ಬರುತ್ತೆ ಅಂತ. ಓಕೆನಾ? ಸೊ ನೀವು ಬೇರೆ ನೋಡೋದಾದರೆ ರಾಜ್ಯದಲ್ಲಿನ ವಿವಿಧ ಪ್ರದೇಶಗಳಿಗೆ ಲಭ್ಯವಿರುವ ಮನೆ ಬಾಡಿಗೆ ಭತ್ಯೆ ದರಗಳನ್ನು ಕ್ರಮಬದ್ಧಗೊಳಿಸಿ ದಿನಾಂಕ 1/7/2022ಕ್ಕೂ ಪೂರ್ವದಲ್ಲಿ ಹೊರಡಿಸಲಾದ ಆದೇಶಗಳನ್ನು ಮಾರ್ಪಾಡುಗೊಳ್ಳತಕ್ಕದ್ದು. ನೀವು ನೋಡ್ಬೋದು, ಆವಾಗ ಒಂದು ಆದೇಶ ಇತ್ತು 1/7/2022ಕ್ಕೂ ಮುಂಚೆ, ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮನೆ ಬಾಡಿಗೆ ಭತ್ಯೆ ಮಂಜೂರಾತಿಗೆ ಸಂಬಂಧಿಸಿದಂತೆ ದಿನಾಂಕ 19/10/2012 ಸರ್ಕಾರಿ ಆದೇಶ ಸಂಖ್ಯೆ I-18 SRP 2012ರಲ್ಲಿ ವಿಧಿಸಲಾದ ಇತರೆ ಎಲ್ಲ ಷರತ್ತುಗಳ ಅಗತ್ಯ ಬದಲಾವಣೆಗಳೊಂದಿಗೆ ಮುಂದುವರಿಯುವುದು ಅನ್ವಯಿಸುತ್ತದೆ ಎಂದು ಆದೇಶದಲ್ಲಿ ಹೇಳಿದ್ದಾರೆ. ಓಕೆನಾ? ಸೊ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ ನಗರ ಪರಿಹಾರ ಭತ್ಯೆ ನಮೂದಿಸಿದ ನಗರಗಳು ಪಟ್ಟಣಗಳಲ್ಲಿ ಕಾರ್ಯನಿರ್ವಹಿಸುವ ವಿವಿಧ ವರ್ಗದ ಸರ್ಕಾರಿ ನೌಕರರಿಗೆ ಲಭ್ಯವಿರುವ ನಗರ ಪರಿಹಾರ ಭತ್ಯೆಯು ಅವುಗಳ ಮುಂದೆ ನಮೂದಿಸಿರುವ ನಿಗದಿಪಡಿಸಿರುವ ದರಗಳ ಇರತಕ್ಕದ್ದು. ಅಂದರೆ ಎಕ್ಸಾಂಪಲ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸರ್ಕಾರಿ ನೌಕರನು ಸೇರಿದ ಗುಂಪು ಎ ಮತ್ತು ಬಿ ಯಾರು ಬರ್ತಾರೆ ಅವರಿಗೆ ನಗರ ಪರಿಹಾರ ಭತ್ಯೆ ದರ 900. ಓಕೆನಾ? ಸೊ 900 ರೂಪಾಯಿ ಕೊಟ್ಟಿದ್ದಾರೆ. ಯಾವುದು ಪ್ರವರ್ಗ ಅಂದರೆ ಗುಂಪು ಎ ಮತ್ತು ಬಿನಲ್ಲಿ. ಮತ್ತು ಗುಂಪು ಸಿ ಮತ್ತು ಡಿನಲ್ಲಿ ನೋಡೋದಾದರೆ ನಿಮಗೆ ಎಷ್ಟಿದೆ? 750 ರೂಪಾಯಿ ಇದೆ. ಅದೇ ರೀತಿ ಬೆಳಗಾವಿನಲ್ಲಿ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಕಲಬುರಗಿ ಎ ಮತ್ತು ಬಿಗೆ 700, ಸಿ ಮತ್ತು ಡಿಗೆ 600 ರೂಪಾಯಿ ಕೊಟ್ಟಿದ್ದಾರೆ. ನಗರ ಪರಿಹಾರ ಭತ್ಯೆ ಪರಿಷ್ಕೃತ ದರಗಳನ್ನು 1ನೇ ಆಗಸ್ಟ್ 2024ರಿಂದ ಅನ್ವಯಿಸುವಂತೆ ಅಂದರೆ ನಗದಾಗಿ ಪಾವತಿಸುವುದು ಎಂದು ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ. ಸೊ ನಿಮಗೆಲ್ಲ ಈ ಒಂದು ಇದರಲ್ಲಿ ನಿಮ್ಗೆ ಅಮೌಂಟ್ ಬಂದಿರುತ್ತೆ. ಸೊ ನೀವು ಯಾವ ಸಿಟಿನಲ್ಲಿ ಇದ್ದೀರಾ ಅಂತ ನೋಡ್ಕೊಳ್ಳಿ. ಸೊ ಅದ್ರ ಮೇಲೆ ನಿಮಗೆ ಅಮೌಂಟ್ ಬಂದಿರುತ್ತೆ. ಸೊ ಎಕ್ಸಾಂಪಲ್, ನೀವು ಬೆಂಗಳೂರು ಮಹಾನಗರ ಪಾಲಿಕೆ ಸರ್ಕಾರಿ ನೌಕರ ಸೇರಿದಂತೆ ನಿಮಗೆ 900 ರೂಪಾಯಿ ಬಂದಿರುತ್ತೆ. ಓಕೆನಾ? ಸಿ ಮತ್ತು ಡಿ ಗ್ರೂಪಲ್ಲಿದ್ದರೆ 750 ರೂಪಾಯಿ ಬಂದಿರುತ್ತೆ. ಸೊ ಅದೇ ರೀತಿ ನೀವೇನಾದರೂ ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಕಲಬುರಗಿ ಇಲ್ಲಿದ್ದರೆ ನಿಮಗೆ 700 ರೂಪಾಯಿ ಬಂದಿರುತ್ತೆ. ಓಕೆನಾ? ಯಾರು ಎ ಮತ್ತು ಬಿ ಗ್ರೂಪ್ಗೆ. ಸಿ ಮತ್ತು ಡಿಗೆ ನಿಮಗೆ 600 ರೂಪಾಯಿ ಬಂದಿರುತ್ತೆ. ಸೊ ನೀವು ಚೆಕ್ ಮಾಡ್ಬೋದು. ಓಕೆನಾ? ಇದು ಕಂಪ್ಲೀಟ್ ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಭತ್ಯೆ ಬಗ್ಗೆ ಇರೋದು. ಓಕೆನಾ? ಡೀಟೇಲ್ಸ್ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ಡೌಟ್ ಇದ್ದರೆ. ಓಕೆನಾ? ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ನಾನು ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.